ನಮ್ಗೆ ದಯವಿಟ್ಟು ನಮ್ಮ ಪ್ರತಾಪ್ ಸಿಂಹನೇ ಬೇಕು. ಯಾಕೆಂದ್ರೆ ಅವ್ರು ಕೆಲಸ ಮಾಡ್ದಂಗೆ ಯಾರು ಮಾಡಿಲ್ಲ. ನಮ್ಮ ಸಿಂಹ ಅದು, ನಮ್ ಸಿಂಹಂಗೆ ಟಿಕೆಟ್ ಬೇಕು. ನಮ್ ಸಿಂಹ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಸತ್ಯ ಧರ್ಮದ ಮನುಷ್ಯ. ಸೊ ಈಸ್ ಎ ಲೈಕ್ ಫೈರ್. ಸೊ ನಮ್ ಪ್ರತಾಪ್ ಸಿಂಹಂಗೆ ಟಿಕೆಟ್ ಬೇಕು. ವಿ ವಾಂಟ್ ಮಹಾರಾಜರು ಯಾಕೆ ಬೇಡ ಅಂತ ಮಹಾರಾಜರು ಯಾಕೆ ಬೇಡ ಅವ್ರು ಏನು ಅಂತ ರಾಜರಿಗೆ ಗೌರವ ಕೊಡ್ತೀವಿ. ರಾಜು ಏನಿದೆ ಅರಮನೆಯಲ್ಲಿ ಇರ್ಲಿ ತೊಂದ್ರೆ ಇಲ್ಲ. ಆದ್ರೆ ನಮ್ ಪ್ರತಾಪ್ ಸಿಂಹ ಕೆಲಸ ಮಾಡ್ದಂಗೆ ಯಾರು ಮಾಡಿಲ್ಲ. ದಯವಿಟ್ಟು ಅಂತವ್ರಿಗೆ ನಮ್ಗೆ ಕೆಲಸ ಬೇಕು. ಏನೇ ಆಗ್ಲಿ ನಮ್ ಪ್ರತಾಪ್ ಸಿಂಹ ಹತ್ರ ಫೈರ್ ಯಾರು ಮಾಡಲ್ಲ. ರಾಜು ಬಗ್ಗೆ ಬೆಲೆ ಇದೆ, ಆದ್ರೆ ನಮ್ ಪ್ರತಾಪ್ ಸಿಂಹ ಸರ್ ನನ್ಗೆ ಏನ್ ಅರ್ಥ ಆಗ್ತಾ ಇಲ್ಲ ಅಂದ್ರೆ, ಇವರು ಸತತ 2 ಬಾರಿ ಒಂದು ಚಿಕ್ಕ ವಯಸ್ಸಿನಲ್ಲಿ ಗೆದ್ದಂತ ಒಬ್ಬ ವ್ಯಕ್ತಿ, ಅದಕ್ಕಾಗಿ ಅವರು ಟಿಕೆಟ್ ಕ್ಯಾನ್ಸಲ್ ಮಾಡಿರ್ಬೋದು ಗೊತ್ತಿಲ್ಲ. ಆದ್ರೆ ನಂಬರ್ 1 ಮನುಷ್ಯ, ಸಂಸದರಲ್ಲಿ ಅತ್ಯಂತ ಹೆಚ್ಚು ಅನುದಾನಗಳನ್ನ ತಂದಿರೋದ್ರಲ್ಲಿ ನಂಬರ್ 1. ಅದಕ್ಕಾಗಿ ಇವ್ರಿಗೆ ಟಿಕೆಟ್ ಕ್ಯಾನ್ಸಲ್ ಮಾಡಿರೋದು. ಒಂದು ನಾವು ಯದುವೀರ್ನ ಬೇಡ ಅಂತ ಹೇಳಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಅಂತ ಎಲ್ಲಿಯೂ ಕೂಡ ಅಧಿಕೃತವಾಗಿ ಹೇಳಿಲ್ಲ. ನೀವ್ ಯಾಕೆ ಅಂದ್ರೆ ನಿಮ್ಗೇನಾದ್ರೂ ಮುನ್ಸೂಚನೆ ಇದೆಯಾ ಆ ತರ ಅಂತ? ನಮ್ಗೆ ಮುನ್ಸೂಚನೆ ಇರಲಿಲ್ಲ ಸರ್. ನಿಜವಾಗ್ಲೂ ನನಗೆ ಗೊತ್ತಾಗಿದ್ದು ಈಗ 1 ವಾರದಿಂದ ಊಹಾಪೋಹಗಳು ಬರ್ತಾ ಇರೋದು ಅಷ್ಟೇ ಹೊರತು ನನಗೆ ಅವ್ರ ಬಗ್ಗೆ ಗೊತ್ತಾಗಿಲ್ಲ. ಬಟ್ ಪ್ರತಾಪ್ ಸಿಂಹನೇ ಬೇಕು. ಯಾಕೆ ಅಂದ್ರೆ ಸತತ 2 ಬಾರಿನೂ ಫ್ಲೈಓವರ್ ಇರ್ಬೋದು, ರಿಂಗ್ ರೋಡ್ ಅಲ್ಲಿ ಗಿಡಗಳಿರೋದು 6000 ಗಿಡಗಳನ್ನ ಅವರು ಹೆಮ್ಮೆವು ಗಿಡಗಳನ್ನ ಹಾಕಿದ್ದಾರೆ. ಆಮೇಲಿಂದ ಇನ್ನು ಅದರ್ಸ್ ಗಿಡಗಳು ಹಾಕಿದ್ದಾರೆ. ನಮ್ಮ ಪ್ರತಾಪ್ ಸಿಂಹ ಪರಿಸರ ಪ್ರೇಮಿ, ಅದಕ್ಕಾಗಿ ಪ್ರತಾಪ್ ಸಿಂಹ ಬೇಕು. ಮೇಡಮ್ ಮುಖ್ಯವಾಗಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಅಂತ ನಿಮ್ಮ ನಾಯಕರೆಲ್ಲೂ ಕೂಡ ಅಧಿಕೃತವಾಗಿ ಹೇಳಿಲ್ಲ. ಜೊತೆಗೆ ನಿನ್ನೆ ಅಷ್ಟೇ ಪ್ರತಿಭಟನೆ ಸುದ್ದಿಗೋಷ್ಠಿ ಮಾಡಿದ್ದಾರೆ. ರಾಮದಾಸ್ ಅವರು ಇರ್ಬೋದು, ಮತ್ತೆ ನಾಗೇಂದ್ರ ಅವರೆಲ್ಲರೂ ಕೂಡ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಅವರಿಗೆ ಇನ್ನೂ ಟಿಕೆಟ್ ಮಿಸ್ ಆಗಿಲ್ಲ, ವದಂತಿಗಳು ಅಂತ ಹೇಳಿ ನೀವು ಪ್ರತಿಭಟನೆ ಮಾಡ್ತಾರಂತ ಉದ್ದೇಶ. ನಮಗೆ ತಪ್ಪಿಸ್ತಾರೆ ಅಂತ ಭಯ ಸರ್. ಒಳ್ಳೆ ಸಿಂಹ ಸರ್, ಕೆಲಸ ಮಾಡ್ತಾನೆ ಸರ್, ಬೆಳಿತಾನೆ. ಒಳ್ಳೆ ಕರಪ್ಷನ್ ಮುಕ್ತ ಲೀಡರ್ ಬೆಳೆಯಕ್ಕೆ ಬಿಡಲ್ಲ ಸರ್ ಅವರು. ಇವತ್ತು ನಮಗೆ ಪ್ರತಾಪ್ ಸಿಂಹನ್ಗೆ ಟಿಕೆಟ್ ತಪ್ಪಿಸ್ತಾರೆ ಅಂತಾನೆ ನಾವು ಬಂದಿರೋದು ಸರ್. ಯಾರು ತಪ್ಪಿಸಬಹುದು ಟಿಕೆಟ್ ನ ಅಂತ ಅನುಮಾನ ಸರ್? ಇದೆಲ್ಲ ರಾಜಕೀಯ ಕುತಂತ್ರ. ಇವ್ರೀಗ ಮತ್ತೆ ವಿನ್ ಆಗೇ ಆಗ್ತಾರೆ. ಇವ್ರು ಗೆದ್ರೆ ಬಿಜೆಪಿಗೆ ಒಳ್ಳೆ ಸ್ಟ್ರಾಂಗ್ ಲೀಡರ್ ಆಗ್ತಾರೆ. ಮುಂದಕ್ಕೆ ಬೇರೆಯವ್ರ ಭವಿಷ್ಯ ಎಲ್ಲ ತಂತ್ರ ಆಗೋಗುತ್ತೆ. ಆ ಉದ್ದೇಶದಿಂದ ಅವ್ರು ಟಿಕೆಟ್ ತಪ್ಪಿಸ್ತಾ ಇದ್ದಾರೆ. ಆ ಉದ್ದೇಶದಿಂದ ಟಿಕೆಟ್ ತಪ್ಪಿಸೋಕ್ಕೋಸ್ಕರ ಇವ್ರನ್ನ ತುಳಿತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಇದು ಪ್ರತಾಪ್ ಸಿಂಹ ಅವರ ಬೆಂಬಲಿಗರ ಒಂದು ಒತ್ತಾಯ. ಮುಖ್ಯವಾಗಿ ನಾವು ಕಾಣಬಹುದು, ಪೋಷಣೆಗಳಿರ್ತಕ್ಕಂಥ ಪ್ರತಿಭಟನಾಕಾರರನ್ನು ಕಾಣಬಹುದು. ಮತ್ತೊಮ್ಮೆ ದೇಶಕ್ಕಾಗಿ ಮೋದಿ ಬೇಕು, ಜೊತೆಗೆ ಮೈಸೂರಿಗಾಗಿ ಪ್ರತಾಪ್ ಸಿಂಹ ಬೇಕು ಅನ್ನೋ ಒಂದು ಒತ್ತಾಯ ಇರತಕ್ಕಂಥದ್ದು. ಜೊತೆಗೆ ಪ್ಲೇಕಾರ್ಡ್ಗಳನ್ನು ಹಿಡಿದಿರ್ತಕ್ಕಂಥ ಒಂದು ಪ್ಲೇಕಾರ್ಡ್ಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಇಡೀ ಪ್ಲಾಕಾರ್ಡ್ಗಳಲ್ಲಿ ಬಡವರ ಮನೆಯ ಮಕ್ಕಳನ್ನ ಬೆಳಿಲಿಕ್ಕೆ ಬಿಡದೇ ಇರುವಂತ ಒಂದು ವಾತಾವರಣ ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ನಮ್ಮ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು. ಮೈಸೂರು ವಿಮಾನ ನಿಲ್ದಾಣದ ಅಭಿವೃದ್ಧಿ ಇರಬಹುದು, ಜೊತೆಗೆ ರೈಲ್ವೆ ಅಭಿವೃದ್ಧಿ ಮಾಡಿದಂಥದ್ದಿರಬಹುದು, ಜೊತೆಗೆ ಹೆಚ್ಚಿನ ರೈಲ್ಗಳನ್ನು ತಂದಂಥದ್ದಿರಬಹುದು, ಜೊತೆಗೆ ಹೈವೇ ರಸ್ತೆಗಳನ್ನು ಮಾಡಿದಂಥದ್ದಿರಬಹುದು. ಹೀಗೆ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅಂಥವರಿಗೆ ಟಿಕೆಟ್ ಅನ್ನ ಮಿಸ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಒಂದಷ್ಟು ಜನ ಮಾಡ್ತಾ ಇದ್ದಾರೆ. ಹೀಗಾಗಿ ಅದೆಲ್ಲವೂ ಕೂಡ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾ ಇರತಕ್ಕಂಥದ್ದು. ಹೀಗಾಗಿ ಇವತ್ತು ಪ್ರತಿಭಟನೆಯಲ್ಲಿ ತೊಡಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರ ಬೆಂಬಲಿಗರನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನು ಪ್ರತಾಪ್ ಸಿಂಹ ಬೆಂಬಲಿಗ ಅವರ ಒಂದು ಪ್ರತಿಭಟನೆಗೆ ಯಾವ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಬಿಜೆಪಿ ಹೈಕಮಾಂಡ್ ನಿಂದ ವ್ಯಕ್ತವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು.